ತಿಳಿದಂತವರು ಈ ಭಾಗದ ಜನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮಾಡಿದಂತ ಅನ್ಯಾಯವನ್ನ ಒಂದೊಂದಾಗಿ ಹೇಳಲಿಕ್ಕೆ ಹೋದ್ರೆ ಅದು ಸಮಯ ಸಾಲದಿಲ್ಲ. ಕೇಂದ್ರದಲ್ಲಿ ಇವತ್ತು ಬಿಜೆಪಿ ಸರ್ಕಾರ 10 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಆದ್ರೆ ಕರ್ನಾಟಕಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರದ ಕೊಡುಗೆ ಶೂನ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೊಂದು ಎಂಪಿಗಳನ್ನ ಬಿಜೆಪಿ ಪಕ್ಷವನ್ನ ಕರ್ನಾಟಕದ ಜನ ಆರಿಸಿ ಕಳಿಸಿದ್ರೆ ಮೊನ್ನೆ ನಡೆದಂತ ಈ ಒಂದು ಬಜೆಟ್ ನಲ್ಲಿ ಕರ್ನಾಟಕಕ್ಕೆ 0% ಅನ್ನ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯಕ್ಕೆ ಪದೇ 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 ಅನ್ಯಾಯವನ್ನ ಮಾಡ್ತಾ ಇರುವಂತ ಈ ಬಿಜೆಪಿಗರು ಈ ಒಂದು ಮುಖವನ್ನು ಮುಚ್ಚಿಕೊಳ್ಳಲು ಇವತ್ತು ಸಿದ್ದರಾಮಯ್ಯನವರ ಮೇಲೆ ಅವರ ಒಂದು ಕ್ಲೀನ್ ಇಮೇಜ್ಗೆ ಕಳಂಕವನ್ನ ತಂದಬೇಕು, ಮೂಢ ಹಗರಣವನ್ನ ಅವರ ತಲೆಗೆ ಕಟ್ಟಬೇಕು ಅನ್ನುವಂತ ದುರುದ್ದೇಶದಿಂದ ಇವತ್ತು ಕೇಂದ್ರದ ವಿರುದ್ಧ ಅವರು ಮಾತನಾಡಬೇಕಾಗಿತ್ತು. ಕರ್ನಾಟಕ ರಾಜ್ಯದ ಮಹಾಜನತೆಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಬಿಜೆಪಿಗರು ಜೆಡಿಎಸ್ನವರು ಧ್ವನಿ ಎತ್ತೋದನ್ನ ಬಿಟ್ಟು ಸಿದ್ದರಾಮಯ್ಯನವರ ಮೇಲೆ ಅವರ ಮುಖಕ್ಕೆ ಮಷಿಯನ್ನ ಬಳಿಲಿಕ್ಕೆ ಇಂಥ ಒಂದು ಪಾದಯಾತ್ರೆಯ ಗಿಮಿಕ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕ ಆಗೋದಿಲ್ಲ. ಬಂಧುಗಳೇ, ಇದೇ ಬಿಜೆಪಿ ಸರ್ಕಾರ ಇದ್ದಾಗ ವಿಶ್ವವಿದ್ಯಾಲಯದಲ್ಲಿ ನಡೆದಂತ ಹಗರಣಗಳು, ಕೋವಿಡ್ ನಲ್ಲಿ ನಡೆದಂತ ಹಗರಣಗಳು, ಉಪನ್ಯಾಸಕರ ಒಂದು ಹಗರಣಗಳು, ಕಿರಿಯ ಇಂಜಿನಿಯರ್ಗಳನ್ನ ಸೇರಿಸಿಕೊಳ್ಳುವಂತ ಒಂದು ಹಗರಣಗಳು, ಇವನು ಯಾರು ಕೂಡ ಕರ್ನಾಟಕದ ಮಹಾಜನತೆ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ವಿಧಾನ ಪರಿಷತ್ನಲ್ಲಿ ಇದೇ ಯಡಿಯೂರಪ್ಪಜಿಯವರು ಕುಮಾರಸ್ವಾಮಿಯವರ ಕುಟುಂಬ, ದೇವೇಗೌಡರ ಕುಟುಂಬ ಮೂಡಾದಲ್ಲಿ ಹಗರಣ ಮಾಡಿದೆ ಅಂತ ಹೇಳಿದ್ದು ಇವತ್ತಿಗೂ ಕೂಡ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ದಾಖಲೆ ಸಮೇತ ಸಿಗುತ್ತೆ. ಅದನ್ನ ತನಿಖೆ ಮಾಡಿಸುವಂತ ಧೈರ್ಯ ಯಡಿಯೂರಪ್ಪಜಿ ಅವರಿಗೆ ಮತ್ತು ವಿಜೇಂದ್ರಗೆ ಇದೆಯಾ? ಯಾಕಂದ್ರೆ ಈ ಮಾತನ್ನ ದಾಖಲೆ ಸಮೇತ ಯಡಿಯೂರಪ್ಪಜಿ ಅವರು ಅವತ್ತು ವಿಧಾನ ಪರಿಷತ್ನಲ್ಲಿ ಮಾತನಾಡಿದ್ರು. ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರ ಕುಟುಂಬ ಮೈಸೂರು ಮೂಡಾದಲ್ಲಿ ಹಗರಣ ಮಾಡಿದೆ ಅಂತ ಹೇಳಿ ಈಗ ಅದನ್ನೆಲ್ಲ ಬಿಟ್ಟಿದ್ದಾರೆ. ಇವತ್ತು ಇಬ್ರು ದೋಸ್ತಿಗಳಾಗಿ ಸಿದ್ದರಾಮಯ್ಯನವರು ಯಾವ ರೀತಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಜನಪರವಾದಂತ ಯೋಜನೆಗಳನ್ನ ತಂದಿದ್ದಾರೆ. ಮಹಿಳೆಯರಿಗೆ, ಬಡವರಿಗೆ, ಯುವಕರಿಗೆ, ಜನಸಾಮಾನ್ಯರಿಗೆ, ರೈತರಿಗೆ ಅನುಕೂಲ ಆಗುವಂತ ಯೋಜನೆಯನ್ನ ತೆಗೆದುಕೊಂಡು ಬಂದು ರಾಜ್ಯದಲ್ಲಿ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ಧೀಮಂತ ನಾಯಕ 2ನೇ ಬಾರಿ ಮುಖ್ಯಮಂತ್ರಿ ಆಗಿದಾರಲ್ಲ, ಅದನ್ನ ನೋಡ್ಲಿಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ. ಬಂಧುಗಳೇ, ಇವತ್ತು 2013ರಿಂದ 2018ರವರೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು 165 ಭಾಷೆಗಳನ್ನ ಕೊಟ್ಟಿದ್ರು. ಆ ಎಲ್ಲಾ ಭಾಷೆಗಳನ್ನ ಈಡೇರಿಸಿ ಜನರಿಗೆ ತಾನು ಕೊಟ್ಟಂತ ಭಾಷೆಯನ್ನ ಉಳಿಸಿಕೊಂಡಂತ ಧೀಮಂತ ನಾಯಕ ಅಂತ ಹೇಳಿ ಇನ್ನೊಮ್ಮೆ ಸಾಬೀತುಪಡಿಸಿ ಇವತ್ತು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು 5 ಭಾಗ್ಯಗಳು. ನಾನು ನಿನ್ನೆ ಒಂದು ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಷಣ ಮಾಡ್ಬೇಕಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ. ಅವಾಗ ಮಹಿಳೆಯರು 2 ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ. ಆದ್ರೆ ತಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ. ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ನಿಸ್ವಾರ್ಥತೆಯಿಂದ ರಾಜಕಾರಣವನ್ನ ಮಾಡೋರು. ಅಧಿಕಾರ ಜನ ನಮಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ಅಧಿಕಾರದಿಂದ 4 ಜನರಿಗೆ ಒಳ್ಳೇದಾಗಬೇಕು ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಭಾರವನ್ನ ನಿರ್ವಹಣೆ ಮಾಡ್ತಾ ಇದೆ. ಮುಂಚೆ ಬ್ಯಾಂಕ್ ಅನ್ನ ರಾಷ್ಟ್ರೀಕರಣ ಮಾಡಿ ಬಡವರ ಮನೆ ಬಾಗಿಲಿಗೆ ಸಾಲ ಮೇಳ ಮಾಡಿ ಬಡವರು ಆರ್ಥಿಕವಾಗಿ
ಸುಶಿಕ್ಷಿತರು, ಸುಸಂಸ್ಕೃತರು. ಕಾಂಗ್ರೆಸ್ ಪಕ್ಷದವ್ರು ಹೇಗೆ ಅಂತಂದ್ರೆ ಗಾಂಧೀಜಿಯವರಿದ್ದ ಹಾಗೆ. ಗಾಂಧೀಜಿಯವರು ಹೇಳ್ತಾರೆ, ಈ ಕಪಾಳಿಗೆ ಹೊಡೆದ್ರೆ ಈ ಕಪಾಳಿಗೂ ಹೊಡೆಸ್ಕೊ ಅಂತ. ಕೆಟ್ಟದ್ದನ್ನ ನೋಡಬೇಡ, ಕೆಟ್ಟದ್ದನ್ನ ಕೇಳಬೇಡ, ಕೆಟ್ಟದ್ದನ್ನ ಮಾತಾಡಬೇಡ. ಅದೇ ನಮಗಿವತ್ತು ತೊಂದರೆ ಆಗ್ತಾ ಇದೆ ಬಂಧುಗಳೇ. ಯಾಕೆ ಅಂತಂದ್ರೆ ಈ ಬಿಜೆಪಿಯವರು, ಜೆಡಿಎಸ್ನವರು ಒಂದು ಸುಳ್ಳನ್ನ 1000 ಬಾರಿ ಹೇಳಿ 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 ಸತ್ಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಅವರಿವತ್ತು ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನಾವು ರಾಷ್ಟ್ರೀಕರಣ ಮಾಡಿದ್ವಿ, ಬಿಜೆಪಿಯವರು ಇವತ್ತು ಬ್ಯಾಂಕ್ಗಳನ್ನ ಮಾರ್ಕೊಳ್ತಾ ಇದ್ದಾರೆ. ಅದಾನಿಗೆ ಬ್ಯಾಂಕ್ ಕೊಡ್ತಾ ಇದ್ದಾರೆ, ಅಂಬಾನಿಗೆ ಬ್ಯಾಂಕ್ ಕೊಡ್ತಾ ಇದ್ದಾರೆ. ದೇಶದ ಎಲ್ಲ ಆಸ್ತಿಗಳನ್ನ ಕೆಲವು ಬಂಡವಾಳ ಶಾಹಿಗಳ ಕಪಿ ಮುಷ್ಟಿಗೆ ಕೊಡ್ತಾ ಇದ್ದಾರೆ. ತಾವಿದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಬಂಧುಗಳೇ. ಇವತ್ತು ಬಡವರಿಗೆ ಬರಗಾಲ ಇದೆ ಸ್ವಾಮಿ, ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ, ನಮಗೆ ಪರಿಹಾರದ ಹಣವನ್ನ ಕೊಡಿ ಅಂತ ಹೇಳಿದ್ರೆ ನಮಗೆ ಕೇಂದ್ರದವರು ಬಿಜೆಪಿಯವರು ಕೊಡ್ಲಿಲ್ಲ. 25 ಜನ ಪಾರ್ಲಿಮೆಂಟ್ ಸದಸ್ಯರು ಒಬ್ರು ಕೂಡ ಬಾಯಿ ಬಿಚ್ಚಲಿಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ದಾವೆಯನ್ನ ಹೂಡಿ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಿ ನಮ್ಮ ಹಕ್ಕಿಗೆ ಬರುವಂತ ದುಡ್ಡನ್ನ ನಾವು ತೆಗೆದುಕೊಂಡು ಬಂದ್ವಿ ಅಂತ ಕೃಷ್ಣ ಬೈರೇಗೌಡ ಸರ್ ಹೇಳಿದ್ರು. ಆದ್ರೆ ಬಂಧುಗಳೇ, ಸುಮಾರು ಈ ದೇಶದಲ್ಲಿ 16 ಲಕ್ಷ ಕೋಟಿ ಹಣವನ್ನ, ಬಂಡವಾಳಶಾಹಿಗಳ ಸಾಲವನ್ನ ಮನ್ನಾ ಯಾರಾದ್ರೂ ಮಾಡಿದ್ರೆ ಅದು ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. 16 ಲಕ್ಷ ಕೋಟಿ. ಯಾಕೆ ಕರ್ನಾಟಕದಲ್ಲಿ ಬರಗಾಲ ಇದ್ರೆ ನಿಮಗೆ ದುಡ್ಡು ಕೊಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ. ಆದ್ರೆ ಕೆಲವು ಬಂಡವಾಳಶಾಹಿಗಳ 16 ಲಕ್ಷ ಕೋಟಿ ಸಾಲವನ್ನ ನೀವು ಮನ್ನಾ ಮಾಡ್ತೀರಿ ಅಂತಂದ್ರೆ ತಮ್ಮ ದ್ವಂದ್ವ ನಿಲುವು ಯಾವ ರೀತಿ ಇದೆ? ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿದೆ. ಈ ಸರ್ಕಾರಕ್ಕೆ ಬಿಡಿಗಾಸಿನ ಸಹಾಯ ಮಾಡಬಾರದು ಅನ್ನೋದು ತಮ್ಮ ಮನಸ್ಸು, ಬಿಜೆಪಿಗರ ಮನಸ್ಸು. ಆದ್ರೆ ಬಂಧುಗಳೇ, ವಿಚಾರ ಮಾಡಿ. ಇವತ್ತು ಮಂಡ್ಯ ಬೆಳೆದ್ರೆ ಕರ್ನಾಟಕ ಬೆಳೆಯುತ್ತೆ, ಕರ್ನಾಟಕ ಬೆಳೆದ್ರೆ ಭಾರತ ದೇಶ ಬೆಳೆಯುತ್ತೆ. ಮಂಡ್ಯ ಬಿಟ್ಟು ಕರ್ನಾಟಕ ಇಲ್ಲ, ಕರ್ನಾಟಕ ಬಿಟ್ಟು ಭಾರತ ದೇಶವಿಲ್ಲ. ಆದ್ರೆ ಬಿಜೆಪಿಗರಿಗೆ ಇದು ಬೇಕಾಗಿಲ್ಲ. ಬಿಜೆಪಿಗರಿಗೆ, ಜೆಡಿಎಸ್ಗೆ ಇದು ಬೇಕಾಗಿಲ್ಲ. ನಾನಿವತ್ತು ತಮ್ಮ ಮುಖಾಂತರ ಕುಮಾರಸ್ವಾಮಿ ಅಣ್ಣನವರಿಗೆ ಬಹಳ ಗೌರವವನ್ನ ಕೊಡ್ತೀನಿ. ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ನಾನೊಬ್ಬ ಹೆಣ್ಮಗಳು, ಈ ರಾಜ್ಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತ ಸಂದರ್ಭದಲ್ಲಿ ಮೊನ್ನೆ ತಾವು ಒಂದು ಮಾತನ್ನ ಆಡಿದ್ರಿ ಕುಮಾರಸ್ವಾಮಿ ಅಣ್ಣನವರೇ. ಪ್ರೀತಮ್ ಗೌಡ ಅವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನನ್ನ ಮೀಟಿಂಗ್ ಕರೆಸ್ತಾರೆ. ಪೆನ್ ಡ್ರೈವ್ ಅನ್ನ ಹಂಚಿದ್ದು ಇದೆ ಪ್ರೀತಮ್ ಗೌಡ. ಬಿಜೆಪಿಯ ಪದಯಾತ್ರೆಗೆ ನಾನು ಸಪೋರ್ಟ್ ಮಾಡೋದಿಲ್ಲ. ಯಾಕಂತಂದ್ರೆ ದೇವೇಗೌಡರ ಕುಟುಂಬಕ್ಕೆ ಪ್ರೀತಮ್ ಗೌಡ ಪೆನ್ ಡ್ರೈವ್ ಅನ್ನ ಹಂಚಿ ವಿಷಯ ಎಳೆದಿದ್ದಾನೆ ಅಂತ ತಾವು ಹೇಳಿದ್ರಿ. ತಾವೇ ಒಪ್ಪಿಕೊಂಡ್ರಲ್ಲ ಕುಮಾರಸ್ವಾಮಿ ಅಣ್ಣ, ತಾವೇ ಒಪ್ಪಿಕೊಂಡ್ರಲ್ಲ ಪೆನ್ ಡ್ರೈವ್ ನ ಕಥೆಯನ್ನ. ಒಬ್ಬ ಮಹಿಳೆಯಾಗಿ ನನ್ನ ರಕ್ತ ಇವತ್ತು ಕುದಿಯುತ್ತೆ. ದೇವೇಗೌಡರ ಕುಟುಂಬಕ್ಕೆ ವಿಷ ಅಂತ ಹೇಳ್ತೀರಾ, ಆದ್ರೆ ಆ 300-400 ಮಹಿಳೆಯರ ಕುಟುಂಬಕ್ಕೆ ಅಮೃತವನ್ನ ಎರೆದಿದ್ದೀರೇನೋ ನೀವು. ಇವತ್ತು ನಿಮ್ಮ ಕುಟುಂಬ ಮಾತ್ರ ಕುಟುಂಬ, ಆ ಬಡ ಹೆಣ್ಣು ಮಕ್ಕಳ ಕುಟುಂಬ ಅಲ್ವಾ? ಅವರು ಯಾರ್ದೋ ತಾಯಿ, ಯಾರ್ದೋ ಅಕ್ಕ, ಯಾರ್ದೋ ತಂಗಿ ಅಂತವರ ಕುಟುಂಬವನ್ನ ಇವತ್ತು ಬೀದಿ ಪಾಲು ಮಾಡಕ್ಕೆ ನಿಮಗೆ ನಾಚಿಕೆ ಆಗ್ತಾ ಇಲ್ಲ. ನಿಮ್ಮ ಕುಟುಂಬದ ಮರ್ಯಾದೆ ಅಷ್ಟೇ ಮರ್ಯಾದೆ, ಬೇರೆ ಕುಟುಂಬದವರ ಮರ್ಯಾದೆ ಅಲ್ಲ ನಿಮಗೆ. ನೀವೊಬ್ರು ರಾಜಕಾರಣಿಯಾಗಿ, ಸಮಾಜಕಾರಣಿ ಆಗ್ಲಿಕ್ಕೆ ನಿಮಗೆ ಏನು ನೈತಿಕತೆ ಇದೆ ಅಂತ ಕೇಳಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ಬಂಧುಗಳೇ, ಇವತ್ತು ಸಿದ್ದರಾಮಯ್ಯನವರು ಬಹಳ ಚೆನ್ನಾಗಿ ರಾಜ್ಯದಲ್ಲಿ ಸರ್ಕಾರ
ನಿಮ್ಮೊಂದಿಗೆ ಇದ್ದೇವೆ. ಕರ್ನಾಟಕದ ಮಹಾಜನತೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವ ಏನು ಅನ್ನೋದನ್ನ ನೋಡಿದೆ. ಒಬ್ಬ ಧೀಮಂತ, ಒಬ್ಬ ನಿಸ್ವಾರ್ಥ ರಾಜಕಾರಣಿಯನ್ನ ನಾವೆಲ್ಲರೂ ಇವತ್ತು ಅವರ ಕೈಯನ್ನ ಬಲಪಡಿಸಬೇಕಾಗಿದೆ. ತಾವೆಲ್ಲರೂ ಕೂಡ ತಮ್ಮ ತಮ್ಮ ಊರಿಗೆ ಹೋಗಿ ಇನ್ನು 10 ಜನರಿಗೆ ಈ ವಿಷಯವನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ, ನನಗೆ ತಮ್ಮೆಲ್ಲರ ಹತ್ರ ಮಾತನಾಡಲಿಕ್ಕೆ ಅವಕಾಶವನ್ನ ಕೊಟ್ಟಂತ, ಆಯೋಜನೆ ಮಾಡಿದಂತ ಎಲ್ಲ ಮುಖಂಡರು ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್, ಜೈ ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.